ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. ಜಿಲ್ಲೆಯ ವೀರಯೋಧ ಮಡಿದು 10 ತಿಂಗಳಾದರೂ ಕುಟುಂಬದ ನೆರವಿಗೆ ಧಾವಿಸದ ರಾಜ್ಯ ಸರ್ಕಾರ. ಕಚೇರಿಗೆ ಎಷ್ಟೇ ಅಲಿದರೂ ಕ್ಯಾರೆ ಎನ್ನುತ್ತಿಲ್ಲುವಂತೆ ಜಿಲ್ಲಾಡಳಿತ. ಕೇಳೋರೇ ಇಲ್ಲ ಮೃತಯೋಧನ ಕುಟುಂಬಸ್ಥರ ಗೋಳು. ಶಕ್ತಿ ದೇವತೆ ಪುರದಮ್ಮನ ಹುಂಡಿಗೆ ಕನ್ನ ಹಾಕಿದ ಅಧಿಕಾರಿಗಳು. ಹಣ ಕದ್ದ ಅಧಿಕಾರಿಯನ್ನು ಸಿನಿಮೀಯ ರೀತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಗ್ರಾಮಸ್ಥರು. ಖರ್ಚಿಗಾಗಿ ಕಂತೆ ದೇವರ ಹಣ ಕದ್ದ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್. ಮತ್ತು ಸಾವಂಕನಹಳ್ಳಿ ಬಂದ ವಿಮುಕ್ತ ಜೀತ ಕಾರ್ಮಿಕರಿಗೆ ಪರಿಹಾರ ನೀಡುವ ಹಿನ್ನೆಲೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಅವರಿಂದ ಕಾರ್ಮಿಕರು ಹಾಗೂ ಅಧಿಕಾರಿಗಳೊಟ್ಟಿಗೆ ಚರ್ಚೆ. 10 ದಿನದೊಳಗೆ ವರದಿ ಸಲ್ಲಿಸುವುದಾಗಿ ಹೇಳಿಕೆ. ವಾರ್ತೆಗಳ ವಿವರ. ದೇಶದಲ್ಲಿ ಅನ್ನದಾತ ರೈತ ಹಾಗೂ ಬಾಹ್ಯ ಶತ್ರುಗಳನ್ನು ಸದೆಬಡುವ ವೀರ ಸೈನಿಕನಿಗೆ ತನ್ನದೇ ಆದಂತಹ ಮಹತ್ವವಿದೆ. ದೇಶದ ರಕ್ಷಣೆಗೆ ಪಣ ತೊಟ್ಟು ನಿಲ್ಲೋ ಯೋಧನಿಗೆ ಅದೆಷ್ಟು ನಮನ ಸಲ್ಲಿಸಿದ್ರೂ ಸಾಲದು. ಇಲ್ಲೊಬ್ಬ ಸೈನಿಕ ನಕ್ಸಲ್ ಬಾಂಬ್ ದಾಳಿಗೆ ಮೃತಪಟ್ಟು 10 ತಿಂಗಳು ಗತಿಸಿದ್ದರೂ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಇವರಿಗೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ವಹಿಸಿದೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅದು ಮಾರ್ಚ್ 13, 2018. ನಕ್ಸಲರ ನೆತ್ತರ ನೆಲವಾಗಿರುವ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಕೆಂಪು ರಕ್ಕಸರು ಮತ್ತೆ ರಕ್ತದೋಳಿಯಾಡಿದ್ದರು. ಕಾರ್ಯಾಚರಣೆಗಾಗಿ ವಾಹನವೊಂದರಲ್ಲಿ ತೆರಳುತ್ತಿದ್ದ ಯೋಧರನ್ನು ನೆಲಬಾಂಬ್ಗಳನ್ನು ಸ್ಫೋಟಿಸುವ ಮೂಲಕ ಹತ್ಯೆ ಮಾಡಿಬಿಟ್ಟಿದ್ರು. ಘಟನೆಯಲ್ಲಿ 9 ಯೋಧರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಈ ಪೈಕಿ ಕರ್ನಾಟಕದ ಹಾಸನ ಮೂಲದ ಯೋಧ ಚಂದ್ರು ಕೂಡ ವೀರ ಮರಣ ಹೊಂದಿದ್ರು. ಮನೆ ಗೃಹ ಪ್ರವೇಶವನ್ನು ಮಾಡಿ ಬಾಣಂತಿ ಹೆಂಡತಿ ಜೋಪಾನ, ಮಗು ನೋಡಲು ಆದಷ್ಟು ಬೇಗ ಬರ್ತೀನಿ ಎಂದು ಹೇಳಿ ಹೋಗಿದ್ದ ಚಂದ್ರು ಮತ್ತೆ ಹಿಂದಿರುಗಿದ್ದು ಶವವಾಗಿ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಹಿಮಾಲಯವೂ ಭುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವಾ ತರಲು, ಕೊನೆವರೆಗೂ ಹೋರಾಡುತ್ತಲೀ, ಕೊನೆವರೆಗೂ ಹೋರಾಡುತ್ತಲೀ, ಹೆಣವಾಗಿ ಉರುಳಿದರಲ್ಲಿ. ಅದು ಹಾಸನದ ಜನತೆಗೆ ತುಂಬಲಾರದ ನಷ್ಟವೆಂದರೆ ತಪ್ಪಾಗುವುದಿಲ್ಲ. ನಮ್ಮೂರಿನ ವೀರ ಯೋಧನೊಬ್ಬನನ್ನು ಕಳೆದುಕೊಂಡವಿಲ್ಲ ಎಂಬ ದುಃಖದಲ್ಲಿ ಗ್ರಾಮಸ್ಥರಿದ್ದರೆ, 10 ತಿಂಗಳ ಹಿಂದಷ್ಟೇ ಮದುವೆಯಾಗಿ ದೇಶ ಕಾಯಲು ಗಂಡನನ್ನು ಕಳುಹಿಸಿಕೊಟ್ಟಿದ್ದ 8 ತಿಂಗಳ ತುಂಬು ಗರ್ಭಿಣಿ ಪತಿಯ ಶವದ ಮುಂದೆ ಕುಳಿತು ಕಣ್ಣೀರಿಡುತ್ತಿದ್ದ ದೃಶ್ಯ ಎಂತಹವರ ಮನಸ್ಸನ್ನು ಕಲಕುತ್ತಿತ್ತು. ಈ ವೇಳೆ ಮೃತ ಯೋಧನ ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿಗಳು ಸಾಂತ್ವನ ಹೇಳಿ ಇನ್ನಿಲ್ಲದ ಆಶ್ವಾಸನೆ ನೀಡಿದ್ರು. ಆದರೆ ಆಶ್ವಾಸನೆ ಪೂರೈಸುವುದಿರಲಿ, ಕನಿಷ್ಠ ದೇಶಕ್ಕಾಗಿ ಮಡಿದ ಯೋಧನ ಕುಟುಂಬಕ್ಕೆ ಸಲ್ಲಬೇಕಾದ ಯಾವುದೇ ಪರಿಹಾರ ಹಣವೂ ಸಿಕ್ಕಿಲ್ಲ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ಹರದೂರು ಗ್ರಾಮದ 29 ವರ್ಷದ ಯೋಧ HS ಚಂದ್ರು ಮೃತಪಟ್ಟು 10 ತಿಂಗಳುಗಳೇ ಕಳೆದಿದ್ದು, ಇದುವರೆಗೂ 4-5 ಬಾರಿ ಪರಿಹಾರಕ್ಕಾಗಿ ಕುಟುಂಬಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಲೇರಿದರೂ ಜಿಲ್ಲಾಡಳಿತ ಕ್ಯಾರೆ ಎನ್ನುತ್ತಿಲ್ಲವಂತೆ. ಕೇಂದ್ರ ಸರ್ಕಾರ ಮೃತ ಯೋಧನ ಕುಟುಂಬಕ್ಕೆ 15 ಲಕ್ಷ ರು ಪರಿಹಾರ ನೀಡಿದೆಯಾದರೂ ರಾಜ್ಯ ಸರ್ಕಾರ ಅವರ ಪತ್ನಿಗೆ ಯಾವುದೇ ರೀತಿಯ ಸಹಾಯ ಮಾಡುತ್ತಿಲ್ಲವಂತೆ. ಅರಕಲಗೂಡು ತಾಲೂಕಿನಲ್ಲಿ ಸರ್ಕಾರಿ ಜಾಗವಿದ್ದರೂ ಜಮೀನನ್ನು ನೀಡಲು ಮೀನಾಮೇಷ ಎಣಿಸುತ್ತಿದೆಯಂತೆ. ಸುಮ್ಮನೆ ಕಚೇರಿಗಳನ್ನು ಅಲಿಸುತ್ತಿದ್ದಾರೆ. ಸತ್ತಾಗ ಮಾತ್ರ ಸ್ಥಳಕ್ಕೆ ಬಂದು ಹಾರ ಹಾಕಿ ಸನ್ಮಾನ ಮಾಡಿ ಹೋಗ್ತಾರೆ. ಆದರೆ ಈಗ ನಮ್ಮನ್ನು ವ್ಯವಧಾನಕ್ಕೂ ಮಾತನಾಡಿಸುತ್ತಿಲ್ಲ. SM ಕೃಷ್ಣನಗರ ಬಡಾವಣೆಯಲ್ಲಿ ಒಂದು ನಿವೇಶನ ನೀಡುತ್ತೇವೆ ಎಂದಿದ್ದರು, ಅದನ್ನೂ ನೀಡಿಲ್ಲ. ತಿಂಗಳು ಹೆಂಡತಿಗೆ ಬರಬೇಕಾದ ಪೆನ್ಷನ್ ಕೂಡ ತಲುಪುತ್ತಿಲ್ಲ. ಕೆಲಸ ಕೊಡುವ ಭರವಸೆ ನೀಡಿದ್ದರೂ ಅದು ಭರವಸೆಯಾಗಿಯೇ ಉಳಿದಿದೆ ಎಂದು ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ.
ಛತ್ತೀಸ್ಗಢದಲ್ಲಿ ತೀವ್ರವಾದಂಥ HS ಚಂದ್ರು ಅವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೊಡಬೇಕೋ ಅದೊಂದು ಕೊಟ್ಟಿಲ್ಲ. ಆಮೇಲೆ ಅವ್ರ ಹೆಂಡತಿಗೆ ಯಾವುದೇ ರೀತಿ ಸಹಾಯ ಮಾಡೇ ಇಲ್ಲ. ಜೊತೆಗೆ ಅವರಿಗೆ ಪೆನ್ಷನ್ ಬಂದಿಲ್ಲ ಇನ್ನೂ. ಆಮೇಲೆ ಸ್ಪಂದಿಸ್ತೇ ಇಲ್ಲ, ಜಿಲ್ಲಾಡಳಿತ ನಮಗೆ ಯಾವುದೇ ರೀತಿ ಸ್ಪಂದಿಸ್ತೇ ಇಲ್ಲ. ಕರೆದು ಕುಂಡಿಸಿ ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ಸೋದನ್ನು ಮಾಡೋಕ್ಕಲ್ಲ. ನಾವು ಈಚೆ ಕಡೆ ಬಾಗಿಲಲ್ಲಿ ಕಾದು ಸಾಕಾಗಿದೆ. ಅವ್ರು ಕರೆದು ಏನಾರು ಹೇಳಬೇಕು. ಆಮೇಲೆ ಜಮೀನು ವಿಚಾರದಲ್ಲಿ ಕೊಡಿಸ್ತೀವಿ ಅಂತ ಹೇಳಿದರು. ಅರ್ಕಲಗೂಡು ತಾಲೂಕಲ್ಲಿ ಸರ್ಕಾರಿ ಲ್ಯಾಂಡ್ ಇದೆ, ಸುಮ್ಮನೆ ತಿರ್ಸ್ಕೊತರ್ಬಿಟ್ರೆ ಯಾವುದೇ ರೀತಿ ಜಮೀನು ಕೊಟ್ಟಿಲ್ಲ ಅವರು. ಒಟ್ಟಿನಲ್ಲಿ ದೇಶದ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡುವ ನಮ್ಮ ಹೆಮ್ಮೆಯ ಯೋಧರು ಮಡಿದಾಗ ಅವರ ಕುಟುಂಬಕ್ಕೆ ನೆರವಾಗಬೇಕಾದ ಸ್ಥಳೀಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಜಾಣಮೌನ ವಹಿಸಿರುವುದು ಮಾತ್ರ ವಿಪರ್ಯಾಸವೇ ಸರಿ. ದೇವರ ಹುಂಡಿಗೆ ಹಣ ಹಾಕಿ ದೇವರೇ ನಮ್ಮ ಕಷ್ಟ ಬಗೆಹರಿಸಪ್ಪ ಅಂತ ಪ್ರಾರ್ಥನೆ ಮಾಡೋದು ಸಾಮಾನ್ಯ. ಆದರೆ ಈ ತಾತನ್ನ ಖರ್ಚಿಗೆ ಹಣ ಇಲ್ಲದಿದ್ದಾಗ ದೇವರ ಹುಂಡಿಗೆ ಕೈ ಹಾಕುತ್ತಿದ್ದ. ಸತತ 3 ವರ್ಷಗಳಿಂದ 15 ದಿನಕ್ಕೊಮ್ಮೆ ಹಣ ಎಗರಿಸುತ್ತಿದ್ದ ಕಂದಾಯ ಇಲಾಖೆ ಅಧಿಕಾರಿಯನ್ನು ಸಿನಿಮೀಯ ಶೈಲಿಯಲ್ಲಿ ಗ್ರಾಮಸ್ಥರೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ದೇವರ ಹಣವನ್ನು ಬಿಡದ ಭ್ರಷ್ಟ ಅಧಿಕಾರಿಯನ್ನು ವಜಾ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಪ್ರಸಿದ್ಧ ಪುರದಮ್ಮ ದೇವಾಲಯದ ಹುಂಡಿ ಹಣ ಎಣಿಕೆ ವೇಳೆ ಕಂತೆ ಹಣ ಕದ್ದು ಕಾರಲ್ಲಿ ಬಚ್ಚಿಟ್ಟುಕೊಂಡ ಅಧಿಕಾರಿಯನ್ನ ಗ್ರಾಮಸ್ಥರೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ನು ಈ ಅಧಿಕಾರಿ ಮಾಡಿದ ಆ ಕದೀಮ ಕೆಲಸ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂದಹಾಗೆ ಆ ಅಧಿಕಾರಿ ಸಾಲಗಾಮೆ ಹೋಬಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್. ದೇವರ ಹುಂಡಿಯ ಹಣಕ್ಕೆ ಕನ್ನ ಹಾಕಿ ಸಿಕ್ಕಿಬಿದ್ದು ಹಿಂಗುತಿಂದ ಮಂಗನಂತೆ ಆಗಿದ್ದಾನೆ. ಹಣ ಲಪಟಾಯಿಸಲು 15 ದಿನಕ್ಕೊಮ್ಮೆ ಹುಂಡಿ ಹಣ ಎಣಿಕೆ ಮಾಡುತ್ತಿದ್ದ ಆರ್ಐ ವೆಂಕಟೇಶ್ ಸಿಸಿ ಕ್ಯಾಮೆರಾ ಅಥವಾ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಹಣ ಎಣಿಕೆ ಮಾಡದೆ ಖರ್ಚಿಗೆ ಹಣ ಬೇಕಾದಾಗ ಹುಂಡಿ ಹಣ ಎಣಿಕೆ ಮಾಡುತ್ತಿದ್ದ ಎನ್ನಲಾಗಿದೆ. ಕಳೆದ 3 ವರ್ಷಗಳಿಂದ ಹಣ ಕಳ್ಳತನ ಆಗುತ್ತಿರುವ ಬಗ್ಗೆ ಎಸಿಯವರಿಗೆ ದೂರು ನೀಡಿದ್ದರೂ ಪ್ರಯೋಜನ ಆಗಿರಲಿಲ್ಲ. ಕೊನೆಗೆ ಗ್ರಾಮಸ್ಥರೇ ಕದೀಮನ ಚಲನವಲನ ಗಮನಿಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಘಟನೆಗೂ ಮುನ್ನ ಗ್ರಾಮಸ್ಥರು ಅಧಿಕಾರಿ ವೆಂಕಟೇಶ್ರನ್ನ ಪ್ರಶ್ನೆ ಮಾಡಿದಾಗ ಕಾರಲ್ಲಿ ಇಟ್ಟಿರೋದು ನನ್ನದೇ ಹಣ ಎಂದು ನಾಟಕವಾಡಿದ್ದ. ಆದರೆ ಗ್ರಾಮಸ್ಥರು ಮುಗಿಬಿದ್ದು ತೀವ್ರ ವಿಚಾರಣೆ ಮಾಡಿದಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ ಹಣ ಕದ್ದ ವಿಚಾರ ಒಪ್ಪಿಕೊಂಡಿದ್ದಾರೆ. ಈಗ ನೀವು ಮಾಡಿದ್ದೆ ಆದ್ರೆ ಸುಮ್ಮನೆ ಅವ್ರನ್ನೇ ಹಾಕಿದ್ ಮಾಡ್ತೀರಾ? ವೆಂಕಟೇಶ್ವರ ಇದಕ್ಕೆ ಅವ್ರು ನೋಡಿದ್ರೆ ನಂಗೆ ಗೊತ್ತೇ ಇಲ್ಲ. ಅದು ವೆಂಕಟೇಶ್ ಬ್ಯಾಗ್ ನಂದೇ, ಬಟ್ ಇವರು ನನ್ನ ಬ್ಯಾಗ್ ಅಂತೂ ತಂದಿಲ್ಲ. ನನ್ನ ಬ್ಯಾಗ್ ಒಳಗಡೆ ಬಂದೇ ಇಲ್ಲ. ಇನ್ನು ದೇವಾಲಯ ಕಾಯಬೇಕಾದ ಹಾಸನ ರೆವಿನ್ಯೂ ಅಧಿಕಾರಿಯೇ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಕ್ಕೆ ಮೇಲಿನ ಅಧಿಕಾರಿಗಳು ತಲೆ ತಗ್ಗಿಸಿದ್ದಾರೆ. ಮಾಧ್ಯಮಕ್ಕೆ ಉತ್ತರಿಸಲಾಗದೆ ತನಿಖೆ ಮಾಡ್ತೇವೆ ಅನ್ನೋ ಸಿದ್ಧ ಉತ್ತರ ಕೊಟ್ಟಿದ್ದಾರೆ. ಹಾಸನದ ಪುರದಮ್ಮ ಚೌಡೇಶ್ವರಿ ದೇವಾಲಯಕ್ಕೆ ರಾಜ್ಯದೆಲ್ಲೆಡೆ ಲಕ್ಷಾಂತರ ಭಕ್ತರಿದ್ದಾರೆ. ಹರಕೆ ಜೊತೆಗೆ ಹುಂಡಿಗೆ 1 ತಿಂಗಳಿಗೆ 7 ರಿಂದ 10 ಲಕ್ಷಕ್ಕೂ ಅಧಿಕ ಕಾಣಿಕೆ ಸಂಗ್ರಹವಾಗುತ್ತೆ. ಆದರೆ ಕಳೆದ 3 ವರ್ಷದಿಂದ ಭ್ರಷ್ಟ ಅಧಿಕಾರಿ ದೇವರ ಹಣ ಕದಿಯುತ್ತಿದ್ದ. ಈತನ ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಆರ್ಐ ವೆಂಕಟೇಶ್ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಯಾರಾದ್ರೂ ತಪ್ಪು ಮಾಡಿದ್ರೆ ದೇವರು ನೋಡ್ಕೊಳ್ತಾನೆ ಅಂತಾರೆ. ಆದ್ರೆ ದೇವರ ಹುಂಡಿಯ ಹಣವನ್ನೇ ಕದ್ದ ಈತನಿಗೆ ದೇವರೇ ಶಿಕ್ಷೆ ನೀಡಬೇಕಿದೆ. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಸಾವಂಕನಹಳ್ಳಿ ಬಂದ ವಿಮುಕ್ತ ಜೀತ ಕಾರ್ಮಿಕರಿಗೆ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ತಿಳಿಸಿದರು. ಹಾಸನದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಕಾರ್ಮಿಕರ ಜೊತೆ ಸಭೆ ನಡೆಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಹಾಸನ ತಾಲೂಕಿನ ಸಾವಂಕನಹಳ್ಳಿಯಲ್ಲಿ ಬಂಧನಕ್ಕೊಳಗಾಗಿದ್ದ 52 ಕಾರ್ಮಿಕರ ಪೈಕಿ 17 ಮಹಿಳೆಯರು, 4 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರು ಅನುಭವಿಸಿದ ಸಮಸ್ಯೆಗಳ ಬಗ್ಗೆಯೂ ಅವರೊಟ್ಟಿಗೆ ಸಮಾಲೋಚನೆ ನಡೆಸಲಾಗಿದ್ದು, ಬಂಧಮುಕ್ತ ಕಾರ್ಮಿಕ ರಕ್ಷಣಾ ಕ್ರಮಗಳನ್ನು ಕುರಿತು ಚರ್ಚಿಸಲಾಗಿದೆ. ನಾಳೆ ಬೆಂಗಳೂರಿನಲ್ಲಿ ಈ ಬಗ್ಗೆ ರಾಜ್ಯ ಕಾರ್ಯದರ್ಶಿ ಸಭೆ ನಡೆಸಲಾಗುವುದು.
ಕಾರ್ಮಿಕರಿಗೆ ಯಾವುದೇ ಕನಿಷ್ಠ ಸೌಲಭ್ಯ ಕಲ್ಪಿಸದೇ ಇರುವುದು ಗಮನಕ್ಕೆ ಬಂದಿದ್ದು, ಈ ಬಗ್ಗೆ ರಾಜ್ಯ ಮಟ್ಟದಲ್ಲಿ ತನಿಖೆ ನಡೆಸಲಾಗುವುದು. ಪ್ರಕರಣದ ಕುರಿತು 10 ದಿನಗಳ ಒಳಗೆ ವರದಿ ಸಲ್ಲಿಸಿ ಪರಿಹಾರ ನೀಡುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ ಎಂದ ಅವರು, ಮಹಿಳೆಯರಿಗೆ 2 ಲಕ್ಷ ರು ಪರಿಹಾರ ನೀಡಲು ಕಾನೂನಿನಲ್ಲಿ ಅವಕಾಶವಿದ್ದು, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿದ ನಂತರ ನಿರ್ಧರಿಸಲಾಗುವುದು ಎಂದರು. Hold tomorrow in Bangalore after meeting Chief Secretary. So I won't be able to give you because our inquiry is incomplete till the time we talk to the DGP and Chief Secretary, and before talking to them I would not like to talk. I just would like to tell you that we had taken the suo moto, National Commission for Women, after going through the media report where these 52 people were being held captive without any money or with ಅರಕಲಗೂಡು ತಾಲೂಕಿನ ಹುಲಿಕಲ್ಲು ಗ್ರಾಮದ ಸಮೀಪ ಬೆಳಗ್ಗೆ ಕಾಡಾನೆ ಕಾಣಿಸಿಕೊಂಡಿದ್ದು, ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿತ್ತಲ್ಲದೆ 2 ಬೈಕ್ಗಳನ್ನು ಜಖಂಗೊಳಿಸಿದೆ. ಹೌದು, ಕೊಡಗಿನ ಅರಣ್ಯದಿಂದ ಗುರುವಾರ ರಾತ್ರಿ ಬಂದಿರುವ ಒಂಟಿ ಸಲಗ ಗ್ರಾಮದ ಕರ್ನಾಟಕ ಕಸ್ತೂರಿಬಾ ಗಾಂಧಿ ವಸತಿ ನಿಲಯದ ಹಿಂಭಾಗದಲ್ಲಿರುವ ಅಡಿಕೆ ತೋಟದಲ್ಲಿ ಬೀಡು ಬಿಟ್ಟಿತ್ತು. ಬೆಳಗ್ಗೆ ಆನೆ ನೋಡಿ ಗಾಬರಿಗೊಂಡ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮತ್ತು ಕೊಣನೂರು ಪೊಲೀಸ್ ಠಾಣೆಗೆ ಸುದ್ದಿಯನ್ನು ತಿಳಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆನೆಯನ್ನು ಬಂದ ದಾರಿಯಲ್ಲಿಯೇ ವಾಪಸ್ ಓಡಿಸಲು ಪ್ರಯತ್ನಿಸಿದರಾದರೂ ಕಾರ್ಯಾಚರಣೆಯಲ್ಲಿ ವಿಫಲರಾದರು. ಈ ವೇಳೆ ಹುಲಿಕಲ್ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಹಿಂಭಾಗ ಬಂದು ಅಲ್ಲಿ ಕೆಲ ಹೊತ್ತು ಹೊಲದಲ್ಲಿ ನಿಂತು ಪಟ್ಟಣದ ಸುತ್ತಮುತ್ತ ಗಜಪ್ರಯಾಣ ಆರಂಭಿಸಿ ಈ ವೇಳೆ ಆನೆಯನ್ನು ಕಂಡು ಗಾಬರಿಯಾಗಿ ಹೆದರಿ ಓಡುವ ವೇಳೆ 10ಕ್ಕೂ ಹೆಚ್ಚು ಗ್ರಾಮಸ್ಥರು ಬಿದ್ದು ಗಾಯಗೊಂಡರು. ಜನರನ್ನು ಕಂಡು ಸಿಟ್ಟಿಗೆದ್ದ ಒಂಟಿ ಸಲಗ 2 ಬೈಕ್ಗಳನ್ನು ಜಖಂಗೊಳಿಸುವ ಮೂಲಕ ಗ್ರಾಮಸ್ಥರ ಆತಂಕವನ್ನು ಹಿಮ್ಮಡಿಗೊಳಿಸಿತು. ಹೊಸ ವರ್ಷದ ಸಂಭ್ರಮದಲ್ಲಿ ಜನ ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈ 2 ಜೀವಗಳು ಮಾತ್ರ ಚಳಿಯಲ್ಲಿ ನಡುಗುತ್ತಾ ಜೀವನವನ್ನು ಕೊರಗುತ್ತಾ ಕಳೆಯುತ್ತಿವೆ. ಅದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಈ ಜೀವಗಳಿಗೆ ಮಕ್ಕಳು, ಸಂಬಂಧಿಗಳು ಇದ್ದರೂ ಅನಾಥರಂತೆ ಬದುಕುತ್ತಿದ್ದಾರೆ. ಸುಮಾರು 70 ವರ್ಷದ ಈ ವೃದ್ಧೆ ಕಳೆದ 10 ವರ್ಷಗಳಿಂದ ಪಟ್ಟಣದ ವಿವಿಧ ಪ್ರದೇಶಗಳಲ್ಲಿ ಸಿಕ್ಕಿದ್ದನ್ನು ತಿನ್ನುತ್ತಾ ಕಂಡ ಜಾಗದಲ್ಲಿ ಮಲಗುತ್ತಾ ಆಯಸ್ಸು ಕಳೆಯುತ್ತಿದ್ದಾರೆ. ಸದಾ 3 ಪ್ಲಾಸ್ಟಿಕ್ ಚೀಲಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಊರೆಲ್ಲ ತಿರುಗುವ ವೃದ್ಧೆಯ ಹೆಸರು ಏನೆಂದು ಅವರಿಗೆ ತಿಳಿದಿಲ್ಲ. ಮಳೆ ಮತ್ತು ಗಾಳಿಯೇ ಇವರಿಗೆ ಸ್ನಾನ. ದೇಹಕ್ಕೆ ಜಳಕ ಮಾಡಿ ದಶಕಗಳೇ ಕಳೆದಿರಬಹುದು. ತನ್ನವರು ಯಾರೂ ಇಲ್ಲ ಎಂದು ಕೊರಗುವುದನ್ನು ವೃದ್ಧೆ ನಿಲ್ಲಿಸಿ ವರ್ಷಗಳೇ ಕಳೆದಿರಬಹುದು. ಭೂಮಿಯೇ ಹಾಸಿಗೆ, ಗಗನವೇ ಹೊದಿಕೆ ಎಂಬಂತಾಗಿದೆ ಇವರ ಜೀವನ. ಹಾದಿಯಲ್ಲಿ ಹಾದು ಹೋಗುವವರು ನೀಡಿದ ಭಿಕ್ಷೆಯೇ ಇವರ ಜೀವನಕ್ಕೆ ಆಧಾರವಾಗಿದೆ. ಹಲವು ದಶಕಗಳಿಂದ ಈ ವೃದ್ಧೆ ಈ ಊರಿನಲ್ಲಿ ಬೀಡು ಬಿಟ್ಟಿರುವುದರಿಂದ ಇವರು ಇಲ್ಲಿಯವರೇ ಆಗಿರಬಹುದೆಂಬ ಅನುಮಾನವಿದ್ದು, ಇವರ ಸಂಬಂಧಿಕರು ಯಾರಾದರೂ ಇದ್ದರೆ ಇವರನ್ನು ನಿರ್ಗತಿಕರ ವಸತಿ ಕೇಂದ್ರಕ್ಕೆ ರವಾನಿಸಬಹುದಾಗಿದೆ. ಒಂದು ಅಜ್ಜಿ ನಂಜಮ್ಮ ಅಂತ ಒಂದು ಹೆಸರು ಹೇಳ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ. ನಾವು ಸುಮಾರು ಒಂದು 15 ದಿನದಿಂದ ನೋಡ್ತಾ ಇದ್ದೀವಿ. ಬಟ್ ನಮ್ಮ ಯೂನಿಯನ್ ಅವರು ಕೂಡ ಇಲ್ಲ ಮೇಡಮ್, ಅದು ಸುಮಾರು ವರ್ಷದಿಂದ ಇಲ್ಲೇ ಇದೆ, ಯಾರೂ ಗಮನಿಸ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ನಮ್ಮ ಒಂದು ಏನು ವೃದ್ಧಾಶ್ರಮಕ್ಕೆ ಸೇರಿಸೋಣ ಅಂತ ಹೇಳಿ ನಾವು ತುಮಕೂರಿನಿಂದಲೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಇಂಥ ಒಂದು ಹೆಣ್ಮಗುನ ಅಲ್ಲಿ ಕೊಟ್ಟರೆ ಏನಾರು ಅವ್ರಿಗೆ ಆಶ್ರಯ ಸಿಗ್ಬೋದು ಅಂತ. ಸೊ ಒಂದು ವೇಳೆ ಈ ಒಂದು ಹೆಣ್ಮಗಳಿಗೆ ಬೇರೆ ಯಾರು ವಾರಸುದಾರರು ಇದ್ದರೆ ಬಂದು ದಯವಿಟ್ಟು ನಮಗೆ ಮಾಹಿತಿ ಕೊಟ್ಟು ಆ ಅಜ್ಜಿನ ಅವರು ತಗೊಂಡೋಗ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಬೈ ಮಿಸ್ ಯಾರು ಇಲ್ಲ ಅಂತ ಅಂದರೆ ನಾವು ಅದನ್ನು ನಮ್ಮ ಎಲ್ಲ ಪೊಲೀಸ್ ಠಾಣೆಗೂ ಮಾಹಿತಿ ನೀಡಿಬಿಟ್ಟು ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿರುವ ಪಾರ್ಕಿಂಗ್ ಕಟ್ಟಡದಲ್ಲಿನ ಶೌಚಾಲಯದ ಪಕ್ಕದಲ್ಲೇ ಕಾಣೋ ಈ ವೃದ್ಧನ ಹೆಸರು ಸುರೇಶ್. 48 ವರ್ಷದ ಇವರಿಗೆ ಪತ್ನಿ, ಮಗ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಬದುಕುವ ಪರಿಸ್ಥಿತಿ ಇವರದ್ದು. ಸುರೇಶ್ ಎಲ್ಲರಂತೆ ಊರಿನಲ್ಲಿ ಇದ್ದ ವ್ಯಕ್ತಿ. ಸಕಲೇಶಪುರ ಪಟ್ಟಣದ ಮಹೇಶ್ವರಿ ನಗರದ ನಿವಾಸಿ ಆಗಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಓದಿರುವ ಈತ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದ ಹಾಗೂ ಮದುವೆಯಾಗಿದ್ದು, ಇವರಿಗೆ 2 ಮಕ್ಕಳಿದ್ದು ಇಬ್ಬರದ್ದು ಮದುವೆಯಾಗಿದೆ. ಇವರಿಗೆ ನಡೆಯಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದು ಕಾಲುಗಳ ಸ್ವಾಧೀನ ಕಳೆದುಕೊಂಡಿವೆ. ಸ್ಥಳೀಯ ವ್ಯಾಪಾರಿಗಳು ನೀಡುವ ಹಣ ಮತ್ತು ಆಹಾರದಿಂದ ಬದುಕುತ್ತಿದ್ದಾರೆ. ಸುರೇಶ್ನನ್ನು ನಿರ್ಗತಿಕ ಕೇಂದ್ರಕ್ಕೆ ಸೇರಿಸಲು ನಿರ್ಗತಿಕ ದಾಖಲೆ ಸಿಗುವುದು ಕಷ್ಟ ಸಾಧ್ಯ. ಇವರ ಆಪ್ತರು ಮುಂದಾಗಿ ಒಂದು ವ್ಯವಸ್ಥೆ ಮಾಡಿದರೆ ಊರಿನಲ್ಲಿ ಚಳಿ, ಬಿಸಿಲು, ಮಳೆಯಲ್ಲಿ ಕೊರಗುತ್ತಾ ಬದುಕುತ್ತಿರುವ ಜೀವದ ಸಮಸ್ಯೆ ಪರಿಹಾರವಾಗುತ್ತದೆ.
ಸಕಲೇಶ್ಪುರ ಸ್ಥಳೀಯರು, ಇವ್ರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ರು ಕೂಡ ಪಾಪ ಇವರು ಈ ಸ್ಥಿತಿಲಿದ್ದಾರೆ. ಇವರು ಚೆನ್ನಾಗಿರ್ಬೇಕಾದ್ರೆ ಇವ್ರನ್ನ ಚೆನ್ನಾಗಿ ದುಡಿಸ್ಕೊಂಡು ಅವರೆಲ್ಲ ಚೆನ್ನಾಗಿದ್ದಾರೆ. ಆದರೆ ಇವ್ರಿಗೆ ಕಾಯಿಲೆ ಬಂದ ತಕ್ಷಣ ಈ ರೀತಿ ಪರಿಸ್ಥಿತಿ ಬಿಟ್ಟೋಗಿದ್ದಾರೆ. ಇನ್ನೊಂದು 2-3 ದಿವಸ ಇವರು ಇದೇ ಥರ ಇದ್ದರೆ ಅವ್ರು ಬಂದು ಯಾರು ಪೋಷಕರು ಕರ್ಕೊಂಡು ಹೋಗಲಿಲ್ಲ ಅಂತ ನಾವೇ ಇವ್ರನ್ನ ಅನಾಥಾಶ್ರಮಕ್ಕೆ ಸೇರ್ಸೋಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಗೆ 1 ವರ್ಷಕ್ಕೆ ಸಹಾಯ ಮಾಡುವುದಾದರೆ ದವಸ ಧಾನ್ಯಗಳನ್ನು ನೀಡು, 10 ವರ್ಷಕ್ಕೆ ಸಹಾಯ ಮಾಡುವುದಾದರೆ ಮರಗಿಡಗಳನ್ನು ನೀಡು, ಜೀವನ ಪೂರ್ತಿ ಸಹಾಯ ಮಾಡುವುದಾದರೆ ಶಿಕ್ಷಣವನ್ನು ನೀಡು ಎಂದು ದಾರ್ಶನಿಕರು ತಿಳಿಸುತ್ತಾರೆ ಎಂದು ಪರಿಸರ ಪ್ರೇಮಿ ಚಾನಂ ಅಶೋಕ್ ತಿಳಿಸಿದರು. ಪಟ್ಟಣದ ನೂತನ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 103ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವ್ಯಕ್ತಿಯನ್ನು ತಿದ್ದಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿ ಶಿಕ್ಷಣಕ್ಕಿದೆ. ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆ ಮುಂದೆ ಪ್ರಾರಂಭವಾಗುವ 10 ಜೈಲುಗಳನ್ನು ಮುಚ್ಚಿಸುತ್ತದೆ. ಹಲವು ವರ್ಷಗಳ ಇತಿಹಾಸವಿರುವ ಇಂತಹ ಶಾಲೆಯಲ್ಲಿ ಕಲಿಯುತ್ತಿರುವುದು ನಿಮ್ಮೆಲ್ಲರ ಸೌಭಾಗ್ಯ. ಹಿಂದೆ ಗುರುಕುಲಗಳಲ್ಲಿ ದೊರಕುತ್ತಿದ್ದ ನೈತಿಕ ಮೌಲ್ಯದ ಶಿಕ್ಷಣದ ಅವಶ್ಯಕತೆ ಇದೆ. ಅನಾಥಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿದ್ದು, ತಂದೆ ತಾಯಿ ಹಾಗೂ ಗುರುಗಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ನೈತಿಕ ಮೌಲ್ಯದ ಅವಶ್ಯಕತೆ ಎದ್ದು ಕಾಣುತ್ತಿದೆ ಎಂದರು. ಒಬ್ಬ ವ್ಯಕ್ತಿಯ ಒಬ್ಬ ಮಗುವಿನ ಬದುಕಿಗೆ ಸಹಾಯ ಮಾಡುವುದಾದರೆ ದವಸ 1 ವರ್ಷಕ್ಕೆ ಸಹಾಯ ಮಾಡುವುದಾದರೆ ದವಸ ಧಾನ್ಯಗಳನ್ನ ಮಾಡು, 10 ವರ್ಷಕ್ಕೆ ಏನಾದರೂ ಸಹಾಯ ಮಾಡುವುದಾದರೆ ಗಿಡಮರಗಳನ್ನ ಕೊಡು. ಅವನ ಜೀವನದ ಉದ್ದಕ್ಕೂ ಭಾಷಾ ಇದನ್ನು ಸ್ಮರಣೆ ಮಾಡುವುದಾದರೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಭಾಷಾ ಶಿಕ್ಷಣಕ್ಕೆ ಅಂತಹ ಒಂದು ಶಕ್ತಿ ಇದೆ. ಬದುಕಿನ ಭಾಷಾ ಮಾಂಸದ ಮುದ್ದೆ ಆದಂಥ ಮಗುವನ್ನು ಭಾಷಾ ಎಲ್ಲವನ್ನ ತುಂಬಿ ಅಕ್ಷರವನ್ನು ತುಂಬಿ ಆ ವ್ಯಕ್ತಿನ ಸಮಾಜಕ್ಕೆ ಕೊಡುವ ಶಕ್ತಿ ಶಿಕ್ಷಣಕ್ಕಿದೆ. ಭಾಷಾ ಅದಕ್ಕೆ ಸಕ್ರಿಯ ಅಂತ ಹೇಳ್ತಾನೆ, ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆ ಮುಂದೆ ಆಗಬಹುದಂತ 10 ಜೈಲುಗಳನ್ನ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಂದೀಶ್, ತಾಲೂಕು ಪಂಚಾಯಿತಿ ಸದಸ್ಯ ನಟರಾಜ ನಾಕಲಗೂಡು, ಪಟ್ಟಣ ಪಂಚಾಯಿತಿ ಸದಸ್ಯೆ ಆಶಾ ಮಲ್ಲಿಕಾರ್ಜುನ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಮೃತೇಶ್, ಮಲ್ಲಿಕಾರ್ಜುನ್, ಶಿಕ್ಷಕ ಮಡಪಲು ಪರಮೇಶ್ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣ ಪುರಸಭೆ 2019-20ನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆಗೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಯವರು ಸಭೆಗೆ ಹಾಜರಾಗಿ ಪಟ್ಟಣದ ಅಭಿವೃದ್ಧಿಗಾಗಿ ತಮ್ಮ ಸಲಹೆ ಸೂಚನೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಂ ರವೀಶ್ ಮಾತನಾಡಿ, ಬೇಲೂರು ಪಟ್ಟಣ ಪ್ರವಾಸಿ ಕೇಂದ್ರವಾಗಿದ್ದು ಸ್ವಾಗತ ಕಮಾನು ಅವಶ್ಯಕವಾಗಿದೆ. ಅಲ್ಲದೆ ಸರ್ಕಾರಿ ಕಾಂಪೌಂಡ್ಗಳ ಮೇಲೆ ಶಿಲ್ಪಗಳ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಬರೆಸುವಂತೆ ಸಲಹೆ ನೀಡಿದರು. ಹಾಜರಿದ್ದ ಕರವೇ ಅಧ್ಯಕ್ಷ ಚಂದ್ರಶೇಖರ್, ಬರುವ ಅನುದಾನವನ್ನು ಸರಿಯಾಗಿ ನಿಗದಿಗೊಳಿಸಿಲ್ಲ. ಪಟ್ಟಣದ ಯಗಚಿ ಸೇತುವೆ ಸಮೀಪ ಹೊಯ್ಸಳ ಲಾಂಛನ ಹಾಗೂ ವೃತ್ತಗಳಲ್ಲಿ ಪ್ರತಿಮೆಗಳು ಶಿಥಿಲವಾಗಿದ್ದು ಅದನ್ನು ಸುಸ್ಥಿತಿಗೆ ತರಲು ಸಾಧ್ಯವಾಗಿಲ್ಲ. ಪ್ರತಿಮೆಗಳು ಹಾಳಾಗದಂತೆ ಅವಶ್ಯವಾದ ಹಣವನ್ನು ಕಾಯ್ದಿರಿಸಬೇಕೆಂದು ಆಗ್ರಹಪಡಿಸಿದರು. ಸಭೆಯಲ್ಲಿ ಹಾಜರಿದ್ದ ವೆಂಕಟೇಶ್ ಮಾತನಾಡಿ, ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳ ಕ್ರಿಯಾಯೋಜನೆ ಸಿದ್ಧಪಡಿಸುವಾಗ ಅಂತಹ ಕಾಮಗಾರಿಗಳು ಕನಿಷ್ಠ 5 ವರ್ಷಗಳ ಸುಸ್ಥಿತಿಯಲ್ಲಿ ಇರುವಂತೆ ಯೋಜನೆ ತಯಾರು ಮಾಡಬೇಕೆಂದು ಮನವಿ ಮಾಡಿದರು. ಬೇಲೂರಿನ ಪ್ರದೇಶಿಸಿದಂಥ ಎಲ್ಲ ದಿಕ್ಕುಗಳಲ್ಲಿ ಮೊದಲನೇದಾಗಿ ಸ್ವಾಗತ ಕಮಾನು ನಿರ್ಮಾಣ ಮಾಡಿ, ಅದ್ರ ಜೊತೆಗೆ ಬೇಲೂರು ಮತ್ತೆ ಪ್ರವಾಸಿ ಕೇಂದ್ರವಾಗಿರೋದ್ರಿಂದ ಏನು ಸರ್ಕಾರಿ ಕಾಂಪೌಂಡ್ಗಳಿದೆ ಆ ಕಾಂಪೌಂಡ್ಗಳ ಮೇಲೆ ಶಿಲ್ಪಗಳ ಚಿತ್ರಗಳು ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟ ಚಿತ್ರಗಳು, ಇಂಥ ಒಂದು ಚಿತ್ರಗಳನ್ನ ಬಿಡಿಸುವುದು ಸೂಕ್ತ ಅನ್ಸುತ್ತೆ. ಅದು ಪ್ರವಾಸಿಗರು ಕೂಡ ಒಂದು ಅಟ್ರಾಕ್ಷನ್ ಆಗುತ್ತೆ. ಪುರಸಭೆ ಸಭಾಂಗಣದಲ್ಲಿ ಕರೆದಿದ್ದ ಆಯವ್ಯಯ ಸಭೆಯಲ್ಲಿ ಚರ್ಚಿಸಬೇಕಾದ ಅಂಶವನ್ನು ಬಿಟ್ಟು ಸಭೆಯಲ್ಲಿ ಹಾಜರಿದ್ದ ಪುರಸಭೆ ಸದಸ್ಯ ಸತೀಶ್ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಬೇಕಾದ ಅಂಶಗಳನ್ನು ಎತ್ತು ಹಿಡಿದು ಸಭೆಯ ಕಲಾಪ ಬೇರೊಂದು ದಿಕ್ಕಿಗೆ ಹೋಗುತ್ತಿತ್ತು. ಈ ಬಗ್ಗೆ ಭಾರತೀಯ ಅಬಕಾರಿ ಸೇವಾ ತರಬೇತಿ ಅಧಿಕಾರಿ ಸ್ವತಂತ್ರ ಪ್ರಭಾಕರ್ ತಹಸೀಲ್ದಾರ್ ಹಾಗೂ ಮುಖ್ಯಾಧಿಕಾರಿ ಅವರು ಮಧ್ಯಪ್ರವೇಶಿಸಿ ಈ ಸಭೆ ಆಯವ್ಯಯದ ಪೂರ್ವಭಾವಿ ಸಭೆ ಆಗಿರುವುದರಿಂದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳಿಂದ ಪಟ್ಟಣದ ಅಭಿವೃದ್ಧಿಗೆ ಬೇಕಾದ ಅಂಶಗಳ ಬಗ್ಗೆ ಚರ್ಚೆ ಮಾಡುವಂತೆ ಸೂಚಿಸಿದರು. ಪುರಸಭಾ ಅಧ್ಯಕ್ಷೆ ಭಾರತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಹಾಜರಿದ್ದರು. ಹೊಳೆನರಸೀಪುರದ ಕೀರಳಾಪುರ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ನಾಳೆ ಆಯುಷ್ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಡಾಕ್ಟರ್ ಜಯಂತ್ ಆಚಾರ್ಯ ತಿಳಿಸಿದರು.
ಸರ್ಕಾರಿ ಆಯುಷ್ ಆಸ್ಪತ್ರೆಯಲ್ಲಿ ಇಂದು ಮಾತನಾಡಿದ ಅವರು ಜನವರಿ 5ರ ಶನಿವಾರದಂದು ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಉಚಿತ ಆಯುಷ್ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಾಮಾನ್ಯ ಕಾಯಿಲೆಗಳಾದ ಬೆನ್ನು ನೋವು, ಮಂಡಿ ನೋವು, ಇನ್ನೂ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ತಪಾಸಣೆ ನಡೆಸಿ ಆಯುರ್ವೇದ ಮತ್ತು ಯುನಾನಿ ಔಷಧಿಗಳನ್ನು ಉಚಿತವಾಗಿ ನೀಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಿದರು. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಹಾಸನ ಹಾಗೂ ಜಿಲ್ಲಾ ಆಯುಷ್ ಕಚೇರಿ ಹಾಸನ ಇವರ ವತಿಯಿಂದ ರಾಜ್ಯವಲ್ಲದ SCP ಕಾರ್ಯಕ್ರಮದ ಅಡಿಯಲ್ಲಿ ಉಚಿತ ಆಯುಷ್ ಚಿಕಿತ್ಸಾ ಶಿಬಿರವನ್ನು ಹೊಳೆನರಸೀಪುರ ತಾಲೂಕಿನ ಅಂಬೇಡ್ಕರ್ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಹೊಳೆನರಸೀಪುರದ ಜನಪ್ರಿಯ ಶಾಸಕರಾದಂಥ ಹಾಗೂ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೇವಣ್ಣನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಶಿಬಿರದಲ್ಲಿ ಸಾಮಾನ್ಯವಾಗಿ ಸಂಧಿವಾತ, ಮಂಡಿ ನೋವು, ಬೆನ್ನು ನೋವು, ಚರ್ಮ ರೋಗಗಳು, ಅದೇ ರೀತಿ BP, ಶುಗರ್ ಮತ್ತು ಮುಂತಾದಂಥ ಮೂಲವ್ಯಾಧಿ ಹಾಗೂ ಪೈಲ್ಸ್, ಪಿಸ್ತೂಲ್ ಅಂತ ಚಿಕಿತ್ಸೆಗಳಿಗೆ ಆಗತಕ್ಕಂಥ ಕೆಲವೊಂದು ವ್ಯಾಧಿಗಳಿಗೆ ಉಚಿತವಾಗಿ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಪದ್ಧತಿಯ ಔಷಧಿಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಖಾಸಗಿ ಶಾಲೆಗಳ ಹಾವಳಿಯಿಂದ ಬಾಗಿಲು ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸವನ್ನು ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಾಲೆಗಳಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳು ಮಾಡಬೇಕೆಂದು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ನಾಗೇಂದ್ರ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 70% ಪಾಲಕರು ತಾವು ಕಲಿತ ಸರ್ಕಾರಿ ಶಾಲೆಗಳನ್ನು ಮರೆತು ಆಂಗ್ಲ ಮಾಧ್ಯಮದ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಜೋತು ಬಿದ್ದಿದ್ದಾರೆ. ಎಲ್ಲ ಸವಲತ್ತು ನೀಡಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸರ್ಕಾರಿ ಶಾಲೆಗಳತ್ತ ಪೋಷಕರನ್ನು ಆಕರ್ಷಿಸುವ ಕೆಲಸವನ್ನು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡುವುದರ ಜೊತೆಗೆ ತಾವು ಓದಿದ ಶಾಲೆ ಅವಶ್ಯವಿರುವ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದರು. ಅನುಭವವನ್ನ ಈ ಶಾಲಾ ಶಿಕ್ಷಕರೊಂದಿಗೆ ಹಂಚಿಕೊಂಡು ಶಾಲೆಯ ಕಲಿಕೆಯ ಬಗ್ಗೆ, ಮಕ್ಕಳ ಕಲಿಕೆಯ ಬಗ್ಗೆ ಶಾಲೆಯಲ್ಲಿ ಏನೆಲ್ಲ ಕೊರತೆ ಇದೆ, ಯಾವೆಲ್ಲ ಮೂಲ ಸೌಲಭ್ಯಗಳು ಬೇಕು ನೋಡಿ. ಈಗ ಸರ್ವಶಿಕ್ಷಣ ನಮ್ಮ ಇಲಾಖೆ ಹೇಳಬೇಕು ಅಂತಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಇತ್ತು 2000 ಇಸ್ವಿಯಿಂದ 2010ವರೆಗೂ ಕೂಡ, ಅದು 15ವರೆಗೂ ಮುಂದುವರಿತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಆಗಿ ಸರ್ಕಾರದಿಂದ, ಇಲಾಖೆಯಿಂದ ಸರ್ಕಾರಿ ಶಾಲೆಗಳ ಒಂದು ಯಾವುದೇ ಸೌಲಭ್ಯಗಳು ಬೇಕು ಅಂತಂದ್ರೆ ಅದ್ರ ಕಡೆಗೆ ಕೊಡುವಂತಹ ಅನುದಾನಗಳು ಕಡಿಮೆ ಆಗಿದೆ. ಹಾಗಾಗಿ ಅದನ್ನ ಯಾವುದೇ ಶಾಲಾ ಸೌಲಭ್ಯಗಳು ಬೇಕು ಅಂದ್ರೂ ಕೂಡ ಈಗ ತಾಲೂಕ್ ಪಂಚಾಯತ್ ಆಗ್ಬೋದು, ಅವರೆಲ್ಲರೂ ತಮ್ಮ ಅನುಭವವನ್ನ ಈ ಶಾಲಾ ಶಿಕ್ಷಕರೊಂದಿಗೆ ಹಂಚಿಕೊಂಡು ಶಾಲೆಯ ಕಲಿಕೆಯ ಬಗ್ಗೆ, ಮಕ್ಕಳ ಕಲಿಕೆಯ ಬಗ್ಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು, ಹೇಗೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಮಕ್ಕಳಲ್ಲಿ ಆಸಕ್ತಿದಾಯಕವಾಗಿ ಕಲಿಕೆಯನ್ನ ಉತ್ತಮಪಡಿಸುವುದು ಅನ್ನೋದು ಕೂಡ ಈ ಒಂದು ಸರ್ಕಾರದ ಉದ್ದೇಶ ಆಗಿರುತ್ತದೆ. ಸಮಾರಂಭದಲ್ಲಿ ಎಸ್ಟಿಎಸ್ಸಿ ಸಮಿತಿ ಜಿಲ್ಲಾಧ್ಯಕ್ಷ ಉಮೇಶ್, ಉಪಾಧ್ಯಕ್ಷ ಶಿವಾನಂದ್, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಸತೀಶ್, ಉಪಾಧ್ಯಕ್ಷ ವಿಶ್ವನಾಥ್, ಮಾರ್ಗದರ್ಶಕ ದಯಾನಂದ್, ಹಳೆ ವಿದ್ಯಾರ್ಥಿಗಳಾದ ಗುರುವೇಗೌಡ, ಸಾವಿತ್ರಮ್ಮ ಸೇರಿ ಇತರರು ಹಾಜರಿದ್ದರು. ಜನವರಿ 5ರಂದು ವಿಪ್ರ ಬಳಗದ ವತಿಯಿಂದ ಹೊಳೆನರಸೀಪುರ ಪಟ್ಟಣದ ಬಯಲುರಂಗ ಮಂದಿರದಲ್ಲಿ 2 ದಿನಗಳ ರಾಜ್ಯ ಮಟ್ಟದ ವಿಪ್ರ ಕಪ್ 6 ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸಂತೋಷ್ ತಿಳಿಸಿದರು. ಪಟ್ಟಣದ ವಿಪ್ರ ಬಳಗದ ವತಿಯಿಂದ ಇದೇ ತಿಂಗಳ 5 ಮತ್ತು 6ನೇ ತಾರೀಕಿನಂದು ಬಯಲು ರಂಗಮಂದಿರದಲ್ಲಿ ವಿಪ್ರ ಕಪ್ ನಡೆಯಲಿದ್ದು, ಕಾರ್ಯಕ್ರಮವನ್ನು ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದ HT ರೇವಣ್ಣ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಖ್ಯಾತ ಚಲನಚಿತ್ರ ನಟರಾದ ವಶಿಷ್ಠ ಸಿಂಹ, ಶ್ರೀಮತಿ ಭವಾನಿ ರೇವಣ್ಣ, ಡಾ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಆಗಮಿಸಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ 5 ಮತ್ತು 6ರಂದು ರಾಜ್ಯಮಟ್ಟದ ವಿಪ್ರ ಕಪ್ 6 ಕ್ರಿಕೆಟ್ ಪಂದ್ಯಾವಳಿಯನ್ನು ಬಯಲುರಂಗ ಮಂದಿರದಲ್ಲಿ ಆಯೋಜಿಸಲಾಗಿದ್ದು, ಬೆಳಗ್ಗೆ 9 ಗಂಟೆಗೆ ಈ ಕ್ರೀಡೆಯು ಪ್ರಾರಂಭವಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಕ್ರೀಡಾ ಪ್ರೇಮಿಗಳು ಆಗಮಿಸಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ಪಂದ್ಯಾವಳಿ ನಿರ್ವಾಹಕರು ತಿಳಿಸಿದರು. ಯುವ ಸಂಘದ ವತಿಯಿಂದ ವಿಪ್ರ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು 6ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಒಟ್ಟು 22 ತಂಡಗಳು ಆಗಮಿಸುತ್ತಿರುತ್ತವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುತ್ತವೆ. ಉದ್ಘಾಟನಾ ಸಮಾರಂಭ ಶನಿವಾರ ಬೆಳಗ್ಗೆ 11 ಗಂಟೆಗೆ ಡಾ ಸೂರಜ್ ರೇವಣ್ಣರವರು ನಿರ್ವಹಿಸುತ್ತಾರೆ. ಹಾಗೆ ವಿಶೇಷ ಅತಿಥಿಯಾಗಿ ರಾಜಾಹುಲಿ, KGF ಹಾಗೂ ಟಗರು ಚಿತ್ರದ ಖ್ಯಾತ ನಟರಾದ ವಶಿಷ್ಠ ಸಿಂಹ ಅಲಿಯಾಸ್ ಚಿಟ್ಟೇರವರು ಮಧ್ಯಾಹ್ನ 3 ಗಂಟೆಗೆ ಬಯಲುರಂಗ ಮಂದಿರದಲ್ಲಿ ಬಂದಿರುತ್ತಾರೆ. ಎಲ್ಲ ಹೆಚ್ಚಿನ ಕ್ರೀಡಾಭಿಮಾನಿಗಳು ಬಂದು ಕ್ರಿಕೆಟ್ ಅನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಜಿಲ್ಲೆಯ ವೀರಯೋಧ ಮಡಿದು 10 ತಿಂಗಳಾದರೂ ಕುಟುಂಬದ ನೆರವಿಗೆ ಧಾವಿಸದ ರಾಜ್ಯ ಸರ್ಕಾರ. ಕಚೇರಿಗೆ ಎಷ್ಟೇ ಅಲಿದರೂ ಕ್ಯಾರೆ ಎನ್ನುತ್ತಿಲ್ಲುವಂತೆ ಜಿಲ್ಲಾಡಳಿತ. ಕೇಳೋರೇ ಇಲ್ಲ ಮೃತ ಯೋಧನ ಕುಟುಂಬಸ್ಥರ ಗೋಳು. ಶಕ್ತಿ ದೇವತೆ ಪುರದಮ್ಮನ ಹುಂಡಿಗೆ ಕನ್ನ ಹಾಕಿದ ಅಧಿಕಾರಿಗಳು. ಹಣ ಕದ್ದ ಅಧಿಕಾರಿಯನ್ನು ಸಿನಿಮೀಯ ರೀತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಗ್ರಾಮಸ್ಥರು. ಖರ್ಚಿಗಾಗಿ ಕಂತೆ ಕಂತೆ ದೇವರ ಹಣ ಕದ್ದ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್. ಮತ್ತು ಸಾವಂಕನಹಳ್ಳಿ ಬಂದ ವಿಮುಕ್ತ ಜೀತ ಕಾರ್ಮಿಕರಿಗೆ ಪರಿಹಾರ ನೀಡುವ ಹಿನ್ನೆಲೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಅವರಿಂದ ಕಾರ್ಮಿಕರು ಹಾಗೂ ಅಧಿಕಾರಿಗಳೊಟ್ಟಿಗೆ ಚರ್ಚೆ. 10 ದಿನದೊಳಗೆ ವರದಿ ಸಲ್ಲಿಸುವುದಾಗಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.